ನಮಸ್ಕಾರ. ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಬೇಸಿಗೆ ಇದಕ್ಕೆ ನಾನು ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಮತ್ತು ಪುದೀನ ಜ್ಯೂಸು. ಈ ದೇಹಕ್ಕೆ ತುಂಬ ಒಳ್ಳೆಯದು. ಈ ಸುಡೋ ಬಿಸಿಲಿಗೆ ಹೊರಗೆ ಹೋದಾಗ ದೇಹ ತಂಪಾಗಿಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಪುದೀನ ಜ್ಯೂಸು ಮತ್ತು ನಿಂಬೆಹಣ್ಣು ದಾಹನ ನೀಗುತ್ತೆ. ಹಾಗಾಗಿ ನಾನು ಪುದೀನ ಮತ್ತು ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಇವತ್ತು ಪುದೀನ ತೊಳೆದು ಕ್ಲೀನ್ ಮಾಡಿ ಇಟ್ಟಿರುವಂಥ ಪುದೀನ ಒಂದು ಅರ್ಧ ಕಟ್ಟು ಇದೆ. ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಲವಂಗ ಹಾಕ್ತಿದ್ದೀನಿ. ಲವಂಗ ತುಂಬ ಒಳ್ಳೆಯದು. ನೋಡಿ, ಒಂದೆರಡು ಮೂರು ಲವಂಗ ಹಾಕ್ತಿದ್ದೀನಿ. ಏಲಕ್ಕಿ ಸಿಪ್ಪೆ ಬಿಡಿಸಾಕೋಣ. ಏಲಕ್ಕಿ ದಾಹನ ಒಡೆಯುತ್ತೆ, ಹಾಗಾಗಿ ಏಲಕ್ಕಿ ಹಾಕೋಣ. ಮತ್ತು ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ ಏಲಕ್ಕಿ ತಿಂದರೆ. ಹಾಗಾಗಿ ಇದು ನಿಂಬೆಹಣ್ಣು ತೊಳೆದು ಇಟ್ಕೊಂಡಿರುವಂಥದ್ದು. ಇದನ್ನು ಈ ಥರ ಉಜ್ಜಬೇಕು ಚೆನ್ನಾಗಿ. ಈ ಥರ ಉಜ್ಜಿದ್ರೆ ಮೆತ್ತಗಾಗುತ್ತೆ, ರಸ ಚೆನ್ನಾಗಿ ಬರುತ್ತೆ, ನಿಂಬೆ ರಸ ಚೆನ್ನಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಈ ಥರ ಉಜ್ಕೋಬೇಕು. ನಾನು ಈಗಾಗಲೇ ಉಜ್ಕೊಂಡಿದ್ದೀನಿ ಚೆನ್ನಾಗಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ಇದು ರಸ ಬಂದರೆ ಈ ಕಡೆ ಚೆಲ್ಲುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ರಸ. ಈ ಥರ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಚೆನ್ನಾಗಿ ಇಟ್ಕೊಳ್ಳೋಣ. ಈ ಪುದೀನ ನಿಂಬೆಹಣ್ಣಿನ ಜ್ಯೂಸು ಈ ಕಬ್ಬಿನ ಹಾಲು ಕುಡಿತೀವಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಬೇಸಿಗೆಕಾಲ ತುಂಬ ಒಳ್ಳೆಯದು ದೇಹಕ್ಕೆ. ಈ ದಣಿವಾರದಾಗ ತುಂಬ ಒಳ್ಳೆಯದಿದು. ಈ ಬಿಸಿಲಲ್ಲಿ ಹೋಗಿ ಬಂದಾಗ ತಂಪಾಗಲಿ ಅಂತ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತಿದೆ. ಈ ರಸ ಅಷ್ಟೇ ಇರಬೇಕು, ಬೀಜ ಎಲ್ಲ ಹಾಕ್ಬಾರ್ದು, ಕೈ ಬಂದ್ಬಿಡುತ್ತೆ. ನೋಡಿ, ಮೆತ್ತು ಚೆನ್ನಾಗಿ ರಸ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಬೆಲ್ಲ ಹಾಕ್ತಾಯಿದ್ದೀನಿ. ಸಕ್ಕರೆಗಿಂತ ಬೆಲ್ಲ ತುಂಬ ಒಳ್ಳೆಯದು. ಬೆಲ್ಲನೇ ಬಳಸಿ ಎಲ್ಲದಕ್ಕೂ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲನೂ ಅಷ್ಟೇ, ಈ ಬೇಸಿಗೆಯಲ್ಲಿ ದಣಿವಾರಿಸುತ್ತೆ ಬೆಲ್ಲ. ಹಾಗಾಗಿ ಬೆಲ್ಲ, ನಿಂಬು, ಈ ಪುದೀನ ತುಂಬ ಒಳ್ಳೆಯದು ಹೆಲ್ತಿಗೆ. ದೇಹನ ತಂಪಾಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೆಲ್ಲನೇ ಯೂಸ್ ಮಾಡಿ. ನೋಡಿ, ಸಾಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ. ನೆನೆಸಿಟ್ಕೊಂಡಿರುವಂಥ ಸಾಬ್ಜಾ ಸೀಡ್ಸು. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೋಡಿ, ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಶೋಧಿಸ್ಕೊಳ್ಳೋಣ. ಕಬ್ಬಿನ ಥರನೇ ಇರುತ್ತೆ. ಗೊತ್ತಿಲ್ಲದವ್ರು ಕುಡಿದ್ಬಿಟ್ರೆ ಮನೆಯಲ್ಲಿ ಕಬ್ಬಿನಾಗಿತ್ತ ಅಂದ್ಕೋಬೇಕು, ಆಗಿರುತ್ತೆ. ನಾನು ಹೇಳೋದಕ್ಕಿಂತ ಒಂದ್ಸರಿ ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೇನೆ. ಸ್ವಲ್ಪ ನೀರು ಹಾಕೊಂಡು ಕುದಿಸ್ಕೊಳ್ಳೋಣ. ನೀವು ಒಂದ್ಸರಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ನಾನು ಹೇಳೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ತುಂಬ ಒಳ್ಳೆಯದು ಹೆಲ್ತಿಗೆ. ಹಾಗಾಗಿ ಹೆಚ್ಚಾಗಿ ಈ ಥರ ಜ್ಯೂಸ್ಗಳನ್ನೇ ಕುಡಿಯಿರಿ ಬೇಸಿಗೆಗೆ. ಸಾಬ್ಜಾ ಸೀಡ್ಸ್ ಹಾಕ್ತಿದ್ದೀನಿ. ಜ್ಯೂಸ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ಕುಡೀರಿ, ಆಮೇಲೆ ಹೇಳಿ ಚೆನ್ನಾಗಿರುತ್ತೆ ಅಂತ.
ತುಂಬ ಒಳ್ಳೆಯದು, ದೊಡ್ಡವರಿಂದ ಚಿಕ್ಕವರೆಗೂ ತುಂಬ ಒಳ್ಳೆಯದು. ಯಾರು ಬೇಕಾದ್ರೂ ಕುಡಿಬೋದು ನೋಡಿ, ಸಖತ್ತಾಗಿರುತ್ತೆ. ನಿಂಬು ಮತ್ತು ಪುದೀನ ಜ್ಯೂಸು ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಕುಡೀರಿ ಈ ಬೇಸಿಗೆಗೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.